ವ್ಯವಸ್ಥಿತವಾಗಿ ಮನ್ರೇಗಾ ಕಾನೂನನ್ನ ಮುಗಿಸೋದಿಕ್ಕೆ ಏನೊಂದು ಪ್ಲಾನ್ ಅನ್ನ ಮಾಡಿದರೆ, ಹುನ್ನಾರವನ್ನ ಮಾಡಿದರೆ, ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ದೇಶದ ಬೆನ್ನೆಲುಬು, ಈ ದೇಶದ ಅನ್ನದಾತ, ಆ ಅನ್ನದಾತನಿಗೆ ಯಾವ ರೀತಿ ಕಣ್ಣಲ್ಲಿ ರಕ್ತ ಕಣ್ಣೀರು ಬರುವಂತ ಏನೊಂದು ಹೊಸ ಇನ್ಲೋಗೋ ಕಾನೂನನ್ನ ತೆಗೆದುಕೊಂಡ್ ಬಂದಿದ್ದಾರೆ. ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರೈತರ ಹೆಸರಲ್ಲಿ ತಾವು ಯಾವಾಗ್ಲೂ ದೊಡ್ಡದಾಗಿ ಮಾತಾಡ್ತೀರಾ, ಆದ್ರೆ ಈ ಕಾನೂನನ್ನ ವಾಪಸ್ ತೆಗೆದುಕೊಳ್ಬೇಕಾಗ್ತದೆ. ಎಲ್ಲಿವರೆಗೂ ಈ ಕಾನೂನು ವಾಪಸ್ ತೆಗೆದುಕೊಳ್ಳಲ್ಲ ಅಲ್ಲಿವರೆಗೂ ಈ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತದೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಹೋರಾಟ, ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಮೂವ್ಮೆಂಟ್ ತಮ್ಗೆಲ್ಲರಿಗೂ ಗೊತ್ತಿದೆ. ಬಿಜೆಪಿ ಅಂದ್ರೆ ರೈತ ವಿರೋಧಿ, ಬಿಜೆಪಿ ಅಂದ್ರೆ ಯುವಕರ ವಿರೋಧಿ, ಬಿಜೆಪಿ ಅಂದ್ರೆ ಜನಸಾಮಾನ್ಯರ ವಿರೋಧಿ. ತಮ್ಗೆಲ್ಲರಿಗೂ ಗೊತ್ತಿದೆ. ಏನೊಂದು ಹೊಸ ಕಾನೂನನ್ನ ಇವರು ವ್ಯವಸ್ಥಿತವಾಗಿ ಮನ್ರೇಗಾ ಕಾನೂನನ್ನ ಮುಗಿಸೋದಿಕ್ಕೆ ಏನೊಂದು ಪ್ಲಾನ್ ಅನ್ನ ಮಾಡಿದರೆ, ಹುನ್ನಾರವನ್ನ ಮಾಡಿದರೆ, ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಈ ದೇಶದ ಬೆನ್ನೆಲುಬು, ಈ ದೇಶದ ಅನ್ನದಾತ, ಆ ಅನ್ನದಾತನಿಗೆ ಯಾವ ರೀತಿ ಕಣ್ಣಲ್ಲಿ ರಕ್ತ ಕಣ್ಣೀರು ಬರುವಂತ ಏನೊಂದು ಹೊಸ ಇನ್ಲೋಗೋ ಕಾನೂನನ್ನ ತೆಗೆದುಕೊಂಡ್ ಬಂದಿದ್ದಾರೆ. ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರೈತರ ಹೆಸರಲ್ಲಿ ತಾವು ಯಾವಾಗ್ಲೂ ದೊಡ್ಡದಾಗಿ ಮಾತಾಡ್ತೀರಾ, ಆದ್ರೆ ಈ ಕಾನೂನನ್ನ ವಾಪಸ್ ತೆಗೆದುಕೊಳ್ಬೇಕಾಗ್ತದೆ. ಎಲ್ಲಿವರೆಗೂ ಈ ಕಾನೂನು ವಾಪಸ್ ತೆಗೆದುಕೊಳ್ಳಲ್ಲ ಅಲ್ಲಿವರೆಗೂ ಈ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತದೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಹೋರಾಟ, ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಮೂವ್ಮೆಂಟ್ ತಮ್ಗೆಲ್ಲರಿಗೂ ಗೊತ್ತಿದೆ.